ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಥೆಸಲೋನಿಕ 3ನೇ ಅಧ್ಯಾಯ ಅದರ 8ನೇ ವಾಕ್ಯ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಪೌಲನು ಥೆಸಲೋನಿಕದವರಿಗೆ ಪತ್ರಿಕೆಯನ್ನು ಬರೀತಾನೆ. ಮುಖ್ಯವಾಗಿ ಪೌಲನ ಪತ್ರಿಕೆಗಳಲ್ಲಿ ಮೊದಲು ಬರೆಯಲ್ಪಟ್ಟಂತಹ ಪತ್ರಿಕೆ ಈ ಥೆಸಲೋನಿಕ ಪತ್ರಿಕೆ. ರೋಮ ಪತ್ರಿಕೆ ಸತ್ಯವೇದದಲ್ಲಿ ಆರಂಭದಲ್ಲಿದ್ದರೂ ಸಹ ಪೌಲನು ಮೊದಲು ಬರೆದದ್ದು ಥೆಸಲೋನಿಕ ಪತ್ರಿಕೆ. ಯಾಕೆ ಈ ಪತ್ರಿಕೆಯನ್ನು ಬರೀತಾನೆ ಎಂಬುದಾಗಿ ನೀವು ಈ ಮುಂದಿನ ಅಧ್ಯಾಯಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಇದರ ಸನ್ನಿವೇಶವನ್ನು ಶಾರ್ಟಾಗಿ ಹೇಳ್ತೀನಿ. ಥೆಸಲೋನಿಕ ಸಭೆಯಲ್ಲಿ ಪೌಲನು ಸುವಾರ್ತೆಯನ್ನು ಸಾರ್ತಾನೆ, ಸಭೆಯನ್ನು ಸ್ಥಾಪನೆ ಮಾಡ್ತಾನೆ. ಆ ಸಭೆಯಲ್ಲಿ ವಾಕ್ಯವನ್ನು ಹೇಳಿ ಅವರನ್ನು ದೃಢಪಡಿಸ್ತಾನೆ. ಆ ಕಷ್ಟಗಳ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ನಿರಾಶೆ ಪಡಬೇಡಿ, ಯೇಸು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಪರಲೋಕಕ್ಕೆ ನಾವು ಹೋಗ್ತೀವಿ ಎಂಬುದಾಗೆಲ್ಲ ಯೇಸು ಅವರಿಗೆ ಪೌಲ ಅವ್ರಿಗೆ ಹೇಳಿರೋದ್ರಿಂದ ಅವರು ಭಾಳ ಸಂತೋಷವುಳ್ಳವರಾಗಿ ಕಾಯ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಪ್ರಿಯರು ಕೆಲವರು ಮರಣವನ್ನು ಹೊಂದುತ್ತಾರೆ. ಅವರು ತೀರು ಹೋದಂಥ ಸಮಯದಲ್ಲಿ ಅವರಿಗೊಂದು ನಿರಾಶೆ ಆಗುತ್ತೆ. ಯಾಕೆ ನಿರಾಶೆ ಆಗುತ್ತೆ ಅಂತೇಳಿದ್ರೆ, ಒಂದು ಸಂಶಯನೂ ಉಟ್ಕೊಳ್ಳುತ್ತೆ. ಏನು ಅಂತೇಳಿದ್ರೆ, ನಾವು ಈಗ ಯೇಸ್ವಾಮಿ ಬರೋಣಕ್ಕಾಗಿ ಕಾಯ್ತಾ ಇದ್ದೀವಿ. ಯೇಸ್ವಾಮಿ ಏನಾದರೂ ಬಂದರೆ ನಾವು ಯೇಸ್ವಾಮಿ ಜೊತೆ ಹೋಗ್ತೀವಿ. ಆದರೆ ನಮ್ಮ ಸತ್ತವರ ಗತಿ ಏನು? ನಮ್ಮಲ್ಲಿ ಸತ್ತಿದಾರಲ್ಲ, ಕೆಲವರು ಪ್ರಾಣ ಕಳ್ಕೊಂಡಿದಾರಲ್ಲ, ಅವರ ಗತಿ ಏನು? ಅವರು ಹೇಗೆ ಬರ್ತಾರೆ? ಇದರ ಕುರಿತು ಒಂದು ಕನ್ಫ್ಯೂಷನ್ ಅವರಲ್ಲಿ ಉಂಟಾಗತ್ತೆ. ಈ ಒಂದು ಸಂಶಯ ಅವರಲ್ಲಿ ಇದೆ ಎಂಬುದು ಪೌಲನಿಗೆ ಗೊತ್ತಾಗತ್ತೆ. ಪೌಲ ಇದನ್ನು ತಿಳ್ಕೊಂಡಂಥ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವುದಕ್ಕಾಗಿ ಅಥವಾ ಅವರಿಗೆ ಸಂಶಯ ನಿವಾರಣೆಗೋಸ್ಕರವಾಗಿ ಪೌಲ ಈ ಪತ್ರಿಕೆಯನ್ನು ಥೆಸಲೋನಿಕದವರಿಗೆ ಬರೀತಾನೆ. ಆಗ ಇಲ್ಲಿ ಅವರು ಒಂದು ರೀತಿಯಲ್ಲಿ ಚಂಚಲ ಹೃದಯದಲ್ಲಿ ಆಗೋಗ್ಬಿಟ್ರು ಅವರು. ಯಾಕೆಂದರೆ ನಮ್ಮ ಪ್ರಿಯರು ಕೆಲವರು ತೀರೋಗಿದ್ದಾರೆ, ಅವರು ಹೇಗಾಗತ್ತೆ, ಅವರು ಬರ್ತಾರಾ, ಎದ್ದೊಳ್ತಾರಾ ಇಲ್ವಾ ಎಂಬುದು ಒಂದು ಕನ್ಫ್ಯೂಷನ್ ಅವರಲ್ಲಿ ಬಂದಿದ್ದನ್ನು ನಾವು ನೋಡ್ಬೋದು. ಕಾರಣ 4ನೇ ಅಧ್ಯಾಯ ಅದರ 13ನೇ ವಾಕ್ಯದ ಹೆಡ್ಡಿಂಗಲ್ಲಿ, ಯೇಸು ಕರ್ತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರ ಕುರಿತದ್ದು. ಸತ್ತೋದಂಥ ಭಕ್ತರ ಕುರಿತು ಅವ್ರು ಏನಾಗ್ತಾರೆ, ಹೇಗಿರ್ತಾರೆ, ಬರ್ತಾರಾ ಇಲ್ವಾ ಎಲ್ಲವನ್ನ ಪೌಲ ಅವ್ರಿಗೆ ಹೇಳ್ತಾನೆ. ಆಗ ಈ ಒಂದು ಸನ್ನಿವೇಶ ಅವರಲ್ಲಿ ಏನು ಮಾಡ್ತಾ ಇದೆ, ಅವರಲ್ಲಿ ಒಂದು ಸಂಶಯವನ್ನು ಉಂಟು ಮಾಡ್ತಾ ಇದೆ. ಅವರು ದೃಢವಾಗಿ ನಿಂತಿದ್ದವರು ಈಗ ಸ್ವಲ್ಪ ಚಂಚಲರಾಗಿ ಮುಂದೆ ಹೋಗ್ತಾ ಇರೋ ಥರ ಅನ್ನಿಸ್ತಾ ಇದೆ. ಆಗ ಪೌಲ ಅವರಿಗೆ ಬರಿತಾ ಹೇಳ್ತಾನೆ, ಅದರ ಪ್ರಾರಂಭದ ಅಧ್ಯಾಯಗಳಲ್ಲಿಯೇ ಅವ್ರು ಹೇಳ್ತಾನೆ, ನಾವು ಯಾವ ರೀತಿ ನಿಮ್ಮ ಬಳಿಯಲ್ಲಿ ಬಂದು ವಾಕ್ಯವನ್ನು ಮಾತಾಡಿದ್ವಿ, ನಿಮ್ಮನ್ನು ಧೈರ್ಯಪಡಿಸ್ತೀವಿ, ನಿಮ್ಮನ್ನು ದೃಢಪಡಿಸ್ತೀವಿ ಎಂಬುದನ್ನು ನೀವು ತಿಳ್ಕೊಳ್ಳಿ. 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾನೆ, ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ಮುಂದೆ ಬಂದ್ವಿ. ನಾವು ನಿಮ್ಮನ್ನು ಬುದ್ಧಿ ಹೇಳ್ತಾ ಧೈರ್ಯಪಡಿಸುವ ರೀತಿಯಲ್ಲಿ ಮಾತಾಡಿ, ದೃಢಪಡಿಸುವ ರೀತಿಯಲ್ಲಿ ಮಾತಾಡಿದ್ರಿ. ಆದರೆ ಇವಾಗ ಏನಾಗ್ತಾ ಇದೆ, ನೀವು ಧೈರ್ಯ ಕಳ್ಕೊಂಡಿದ್ದೀರಾ, ದೃಢತೆಯನ್ನು ಕಳ್ಕೊಂಡಿದ್ದೀರಾ. ಆದರೆ ಪೌಲ ಈಗ ಹೇಳ್ತಾನೆ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಯಾಕೆಂದರೆ ಇಲ್ಲಿ ಸಮಸ್ಯೆಗಳು ಅವರು ಅನುಭವಿಸ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥ ಸಮಯದಲ್ಲಿ ಪೌಲ ಹೇಳ್ತಾನೆ, ಇಲ್ಲ, ನಾವು ಅದರ 5ನೇ ವಾಕ್ಯದಲ್ಲಿ ಓದ್ತೀವಿ, ಆದ್ದರಿಂದ ನಾನು ಇನ್ನೂ ತಡೆಯಲಾರದೆ, ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ದರಿಂದ ನಮ್ಮ ಪ್ರಯಾಸವು ವ್ಯರ್ಥವಾಯಿತೋ ಎಂಬುದಾಗಿ ಒಂದು ಸಂಶಯ ಇದೆ. ತಕ್ಷಣ ತಿಮೋತಿನನ್ನು ಕಳಿಸ್ಕೊಡ್ತಾನೆ. ಯಾಕೆ ಅಂದರೆ ಅವರು ತಮ್ಮ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಂಥ ಸಮಯದಲ್ಲಿ ಎಲ್ಲಿ ಅವರು ಹಿಂದೆ ಹೋಗ್ಬಿಡ್ತಾರೋ, ಎಲ್ಲಿ ಅವರು ದೃಢತೆಯನ್ನು ಕಳ್ಕೊಳ್ತಾರೋ ಅನ್ನೋ ಒಂದು ಸಂಶಯದಿಂದ ದವರನ್ನು ದೃಢಪಡಿಸುವುದಕ್ಕಾಗಿ ಪೌಲನು ತಿಮೋತಿಯನನ್ನು ಥೆಸಲೋನಿಕೆ ಕಳಿಸುವಾಗ ಹೇಳುವಂಥ ಒಂದು ಮಾತು, ನೀವು ಕರ್ತನಲ್ಲಿ ದೃಢವಾಗಿ ನಿಂತರೆ ನಮಗೆ ಜೀವ ಕಳೆ. ನಮ್ಮ ಜೀವದಲ್ಲಿ ಕಳೆ ಬರಬೇಕು ಅಂದರೆ, ಕೆಲವರು ಹೇಳ್ತಾರಲ್ವ, ನಿಮ್ಮ ಮುಖದಲ್ಲಿ ಒಳ್ಳೆ ಕಳೆ ಇದೆ, ತುಂಬ ಕಳೆ ಇದೆ. ಈಗ ಪೌಲ ಹೇಳ್ತಾನೆ, ನನ್ನ ಜೀವ ಒಂದು ಕಳೆಗುಂದದೇ ಇರಬೇಕು ಅಂದರೆ, ಕಳೆಯಾಗಿರಬೇಕು ಅಂದರೆ, ಸಂತೋಷವಾಗಿರಬೇಕು ಅಂದರೆ ನೀವು ಕರ್ತನಲ್ಲಿ ದೃಢವಾಗಿರಬೇಕು. ಸ್ವಾರ್ಥೆಯನ್ನು ಸಾರಿ ನಿಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸಿದಂತಹ ನನಗೆ ಒಂದು ಸಂತೋಷ ಆಗಬೇಕು ಅಂದರೆ ಬೇರೆ ಏನೂ ಅಲ್ಲ, ನೀವು ದೃಢವಾಗಿ ನಿಲ್ಲಬೇಕು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ,
ಕಷ್ಟಗಳು, ವೇದನೆಗಳು, ದುಃಖಗಳು, ಸಮಸ್ಯೆಗಳು, ರೋಗಗಳು ಏನೇ ಬಂದರೂ ಸಹ ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವವರಾಗಬೇಕು. ಕ್ರಿಸ್ತನ ಮುಖವನ್ನು ನೋಡುವವರಾಗಬೇಕು. ಕ್ರಿಸ್ತನಲ್ಲಿ ಆಶ್ರಯಿಸುವವರಾಗಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾನೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ದೃಢಪಡಿಸಿ ಕರ್ತನ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಆತನು ಬರಲಿಕ್ಕಿದ್ದಾನೆ. ಈ ಹಿಂಸೆಗಳು, ಈ ಸಮಸ್ಯೆಗಳೆಲ್ಲವನ್ನು ತೆಗೆದುಹಾಕಿ ನಮಗೆ ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ಕರ್ತನಲ್ಲಿ ನಾವು ದೃಢವಾಗಿ ನಿಲ್ಲೋಣ. ಏನೇ ಸಮಸ್ಯೆ ಬಂದರೂ, ಯಾವ ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು, ಕೈ ಬಿಡದೇ ಇರುವಂತಹ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಪೌಲನು ಥೆಸಲೋನಿಕದವರಿಗೆ ಹೇಳ್ತಾನೆ, ಥೆಸಲೋನಿಕದ ವಿಶ್ವಾಸಿಗಳೇ, ನೀವು ಕರ್ತನಲ್ಲಿ ದೃಢವಾಗಿ ನಿಂತರೆ ಅದೇ ನಮಗೆ ಸಾಕು, ಅದೇ ನಮಗೆ ಕಳೆ, ಅದೇ ನಮಗೆ ಸಂತೋಷ. ಹಣ, ಆಸ್ತಿ, ಐಶ್ವರ್ಯಕ್ಕಿಂತ ನೀವು ದೃಢವಾಗಿ ನಿಲ್ಲಬೇಕು. ಇವತ್ತು ದೇವರಲ್ಲಿ ದೃಢವಾಗಿ ನಿಂತು ಮುಂದೆ ಸಾಗುವಂತೆ ದೇವರು ನಿಮಗೂ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಆಶೀರ್ವಾದ ಮಾಡು. ನಿನ್ನ ಕೃಪೆಯಲ್ಲಿ ಅವ್ರನ್ನ ಮರೆ ಮಾಡಪ್ಪ ದೇವರೇ. ಸಮಸ್ಯೆಗಳು, ರೋಗಗಳು, ವೇದನೆಗಳು, ಇಕ್ಕಟ್ಟುಗಳು, ಕಷ್ಟಗಳು ಬರುವಾಗ ಕುಂದಿ ಹೋಗದೆ ದೃಢವಾಗಿ ನಿಂತು ಮುಂದೆ ಸಾಗುವ ಹಾಗೆ ದೇವರೇ ನೀನು ಅವರಿಗೆ ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.